ಕೆಲವೊಂದು ಗಾಯಗಳಿಗೆ ಔಷಧಿ ಇಲ್ಲ ಅಂತ ಗೊತ್ತು. ಹಾಗಂತ ಅದನ್ನ ಕೆರೆದು ದೊಡ್ಡದು ಮಾಡ್ಕೋಬಾರ್ದಲ್ವಾ? ಅದರಷ್ಟಕ್ಕೆ ಅದನ್ನೇ ಬಿಟ್ಬಿಡ್ಬೇಕು. ಅವಾಗ ತಾನಾಗಿ ಗಾಯ ವಾಸಿಯಾಗತ್ತೆ. ಕೆಲವು ನೋವುಗಳು ಅಷ್ಟೇ, ಅದರ ಬಗ್ಗೆ ಯೋಚನೆ ಮಾಡಿದಷ್ಟು ಆ ನೋವು ದುಪ್ಪಟ್ಟಾಗತ್ತೆ. ಸೇವಂತಿ, ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಸಂಸಾರ ಅಂದ್ರೆ ನಾನ್ ನಿನಗೆ, ನೀನ್ ನನಗೆ ಅಂತ ಬದುಕೋದು ಅಂತ ಹೇಳ್ತಾ ಇದ್ದೆ. 2 ದೇಹ 1 ಜೀವ ಅಂತ ಹೇಳ್ತಾ ಇದ್ದೆ. ಹೀಗಿರುವಾಗ ನನ್ನನ್ನು ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಹೇಗೆ ಬಂತು ಸೇವಂತಿ? ಸೇವಂತಿ, ನನ್ನ ಬದುಕಿನ ತುಂಬಾ ನೀನೇ ಇದೆಯಾ, ನನ್ನ ಜಗತ್ತಿನ ತುಂಬಾ ನೀನೇ ಇದೆಯಾ. ನೀನ್ ನನ್ನ ಜಗತ್ತನ್ನು ಬಿಟ್ಟು ಹೋಗಿದ್ದೀನ, ನನ್ನ ಜಗತ್ತು ಖಾಲಿ ಆಗೋಗುತ್ತೆ. ಸೇವಂತಿ, ನನ್ನ ಜೀವನದಲ್ಲಿ ಯಾರನ್ನಾದ್ರೂ ಹಚ್ಕೊಂಡಿದ್ದೀನಿ ಅಂತಂದ್ರೆ ಅದು ನಿನ್ನನ್ನು ಮಾತ್ರ ಕಣೆ, ನಿನ್ನನ್ನು ಮಾತ್ರ. ನೀನ್ ಬರೀ ನನ್ನ ಹೆಂಡತಿ ಅಲ್ಲ, ನನ್ನ ಜೀವನ, ನನ್ನ ಜೀವ ನೀನು. ನೀನೆಲ್ಲ ಬಿಟ್ಟು ಹೋದ್ರೆ ಬದುಕಿರ್ತೀನ? ಖಂಡಿತ ಬದುಕಲ್ಲ ಕಣೆ, ಖಂಡಿತ ಬದುಕಲ್ಲ. ನೋಡು, ನೀನ್ ಹಾಗೆಲ್ಲ ನನ್ನ ಬಿಟ್ಟು ಹೋಗೋ ಹಾಗಿಲ್ಲ. ಹೋಗಕ್ ನಾನು ಬಿಡೋದು ಇಲ್ಲ. ಹಾಗೇನಾದ್ರೂ ಹೋಗ್ಬೇಕು ಅಂದ್ರೆ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಸಾಯೋಣ. ಅಲ್ಲಿ ನೀನ್ ಮೇಲಿಂದ ಬೀಳ್ತಿರೋದ್ ನೋಡಿದಾಗ ನನ್ನ ಉಸಿರೇ ನಿಂತೋದಾಗಾಯ್ತು ಗೊತ್ತಾ? ಈಗಲೂ ಅದನ್ನ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ. ನೋಡು ಸೇವಂತಿ, ನೀನ್ ಯಾವತ್ತು ಜೀವನದಲ್ಲಿ ಇಂಥ ನಿರ್ಧಾರ ಮಾಡಬೇಡ. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು, ಇನ್ಯಾವತ್ತೂ ಸಾಯೋ ಪ್ರಯತ್ನ ಮಾಡಲ್ಲ ಅಂತ ಹೇಳು. ಹೇಳು. ನೋಡು, ನನ್ನ ಮೇಲೆ ಪ್ರಮಾಣ ಮಾಡಿದ್ಯಾ? ಇನ್ಮೇಲೆ ಯಾವತ್ತೂ ಸಾಯೋ ಯೋಚನೆ ಮಾಡಬಾರ್ದು. ನಿನ್ ಕೆಟ್ಟ ಬುದ್ಧಿ ನೋಡಿನ ಗರ್ಭಕೋಶದಲ್ಲಿ ಕಿತ್ಕೊಂಡ್ಬಿಟ್ಟಿದ್ದಾನೆ. ಸೇವಂತಿಗೆ ದೊಡ್ಡ ತೊಂದರೆ ಆಗತ್ತೆ. ಅವಳು ಸಾಯ್ತಾಳೆ ಅಂತ ಅನ್ಕೊಂಡಿದ್ದೆ, ಬಚಾವಾಗ್ಬಿಟ್ಲು. ಲೇ ಸೇವಂತಿ, ನೀನ್ ಆಯಸ್ ಕಟ್ಟಿದೆ ಕಣೆ. ನೀವ್ ಯಾರು ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ನಾನ್ ನನ್ ಮಗುನ ರೂಮಲ್ಲಿ ಮಲಗಿಸ್ ಬಂದಿದ್ದೀನಿ. ಇರ್ಲಿ ಪರವಾಗಿಲ್ಲ. ಅವಳಿಗೆ ತೊಂದರೆ ಆಗ್ಲಿಲ್ಲ ಅಂತ ಅಂದ್ರು ಸಂದರ್ಭ ನನಗ್ ಹೇಗ್ ಬೇಕೋ ಹಾಗಾಯ್ತು. ಈ ಸಂದರ್ಭನ ಚೆನ್ನಾಗಿ ಬಳಸ್ಕೋಬೇಕು. ಈಗ ಆ ಸೇವಂತಿ ಮೈಂಡು ನಿಜವಾಗ್ಲೂ ಡಿಸ್ಟರ್ಬ್ ಆಗಿದೆ. ಅವಳು ತಲೆ ಸರಿ ಹೋಗೋದಕ್ಕೆ ನಾನ್ ಬಿಡಬಾರ್ದು. ಹೋದ್ಸಲ ಮಗು ಕಳ್ಕೊಂಡಾಗ ತಲೆ ಕೆಟ್ಟಿತ್ತು, ಬೇಗ ಸರಿ ಹೋಗ್ಬಿಟ್ಟಿದ್ಲು. ಆದ್ರೆ ಈ ಸಲ ಅವಳು ಸರಿ ಹೋಗೋದಕ್ಕೆ ನಾನು ಬಿಡಲ್ಲ. ಪರ್ಮನೆಂಟ್ ಆಗಿ ತಲೆ ಕೆಟ್ಟು ಬೀದಿ ಅಲಿಬೇಕು. ಅಥವಾ ಇವತ್ತಿನ ತರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು. ಅದೇ ತರ ಮಾಡ್ತೀನಿ.
ಏನು? ನೀನ್ ಎದ್ದೇ ಇದೆಯಾ? ಅಲ್ಲ ಅಲ್ಲಷ್ಟೊಂದು ಗಲಾಟೆ ಆದ್ರೂ ನೀನು ಕೇಳಿಸ್ಲಿಲ್ವಾ? ಎಲ್ಲ ಕೇಳಿಸ್ತು. ಆದ್ರೂ ಯಾಕೆ ಆಚೆ ಬರಲಿಲ್ಲ? ಯಾಕ್ರಿ ಬರ್ಬೇಕಾಗಿತ್ತು? ಅಲ್ಲಿ ಬಂದು ನನ್ ಮಕ್ಳು ಕೈಲಿ ಬೈಸ್ಕೋಬೇಕಾಗಿತ್ತಾ? ಇಲ್ಲ, ಎಲ್ರೂ ಸೇರ್ಕೊಂಡು ಆ ಸೇವಂತಿಗೆ ರಾಜ ಮರ್ಯಾದೆ ಕೊಡ್ತಾ ಇದ್ರಲ್ಲ, ಅದು ನೋಡ್ಕೊಂಡು ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿತ್ತಾ? ಯಾಕ್ರಿ ಬರ್ಬೇಕಾಗಿತ್ತು ನಾನು? ಕಲ್ಪನಾ, ಈ ಮನೇಲಿ ಯಾರಾದ್ರೂ ಜೋರಾಗಿ ದನಿ ಎತ್ ಮಾತಾಡಿದ್ರೆ ಓಡ್ ಬರ್ತಿದ್ದವಳು ನೀನು. ಇವತ್ತು ಆ ಸೇವಂತಿಗೆ ಏನೇನಾಯ್ತು ಗೊತ್ತಾ? ಅದು ಅಲ್ದೆ ಅವಳಿಗೆ ಏನಾದ್ರೂ ಆದ್ರೆ ನನ್ಗೇನಾಗ್ಬೇಕು? ನಾನು ಅವಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವಳಿಗೆ ಏನಾದ್ರೂ ನನಗ್ ಚಿಂತೆ ಇಲ್ಲ. ಅಂದ್ರೆ ಅವಳು ಸತ್ರು ಪರವಾಗಿಲ್ವಾ ನಿನ್ಗೆ? ಮನೆ ಹಾಳು ಬುದ್ಧಿ ಇರೋ ಅವಳು ಸತ್ರು ನನಗ್ ಚಿಂತೆ ಇಲ್ಲ. ಕಡೆ ಪಕ್ಷ ಇರೋರಾದ್ರೂ ನೆಮ್ಮದಿಯಾಗಿ ಬದುಕ್ಬೋದು. ಕಲ್ಪನಾ, ಯಾಕೇನೇನೋ ಮಾತಾಡ್ತಾ ಇದ್ದ? ನಾನ್ ಏನೇನೋ ಮಾತಾಡ್ತಾ ಇಲ್ಲ ರೀ, ಇರೋದ್ನೇ ಹೇಳ್ತಾ ಇರೋದು. ನನ್ಗೆ ಇಷ್ಟ ಕೋಪ ಬರ್ತಿರ್ಬೇಕಾದ್ರೆ ಪಾಪ ಅಶ್ವಿನ್ ಅವಳಿಂದ ಮಗುನ ಕಳ್ಕೊಂಡಿದ್ದಾನೆ. ಅವ್ನಿಗೆ ಇನ್ ಹೆಂಗಾಗಿರ್ಬೇಕು? ಅಲ್ಲ ಕಲ್ಪನಾ, ನಿನಗ್ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಇಲ್ವಾ? ಹಾ ಹೌದು, ಇಷ್ಟ ದಿನ ಇರ್ಲಿಲ್ಲ, ಆದ್ರೆ ಈಗ ಬಂದಿದೆ. ಅದಕ್ಕೆ ಆ ಸೇವಂತಿ ಎಂತವಳು ಅಂತ ಗೊತ್ತಾಗಿನೇ ಅವಳಿಂದ ದೂರ ಇರೋದು. ಕಲ್ಪನಾ, ನಿನ್ ಏನ್ ಗೊತ್ತಿದೆ ಅವಳ ಬಗ್ಗೆ? ಅವಳಂತ ತಪ್ಪು ಮಾಡಲ್ಲ ಅಂತ ನಿನ್ಗೆ ಎಷ್ಟು ಸಲ ನಾನು ಹೇಳ್ಬೇಕು? ರೀ, ನಿಮಗ್ ತಲೆ ಕೆಟ್ಟಿದೆ ಅಂತ ನನ್ಗೂ ತಲೆ ಕೆಟ್ಟಿದೆ ಅಂತ ಅನ್ಕೊಂಡಿದ್ದೀರಾ? ನೋಡಿ, ಇನ್ಯಾರೇ ಏನೇ ಹೇಳಿದ್ರು ನಾನು ಆ ಸೇವಂತಿನ ನಂಬಲ್ಲ. ಅವಳ ಕಣ್ಣೀರ್ಗೆ 10 ಪೈಸೆನೂ ಬೆಲೆ ಕೊಡಲ್ಲ. ಅವಳು ಸತ್ರು ಅವಳ ಮುಖ ನೋಡ್ಬಾರ್ದು ಅನ್ನೋಷ್ಟು ಕೋಪ ಬಂದಿದೆ. ನೋಡಿ, ಇದೇ ಕೊನೆ. ಇನ್ಯಾವುದೇ ಕಾರಣಕ್ಕೂ ಅವಳ ವಿಷಯನ ನನ್ ಮುಂದೆ ಎತ್ಬೇಡಿ ನೀವು, ಅಷ್ಟೇ. ಓ, ಸೇವಂತಿ ಬಗ್ಗೆ ಅತ್ತೆ ಮನ್ಸಲ್ಲಿ ಈಗಾಗಲೇ ವಿಷದ ಬೀಜ ಮೊಳಕೆ ಒಡೆದಿದೆ. ಇದನ್ನ ಹೀಗೆ ಬಿಡಬಾರ್ದು. ಅದು ಚಿಗುರಿ ಹೆಂಬಾರ ಆಗೋ ತರ ಮಾಡ್ಬೇಕು. ಸೇವಂತಿ, 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 ಸೇವಂತಿ.